ತಾನೇ ನನಿತಾನ. ಕೃಷಿಕ ಬಂಧುಗಳೇ ನಮಸ್ಕಾರ. ಕೃಷಿ ದರ್ಶನದ ನಮ್ಮ ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತೋಟಗಾರಿಕಾ ಬೆಳೆಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೀತಾ ಇವೆ. ದೇಶದಾದ್ಯಂತ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹಣ್ಣಿನ ಬೆಳೆಗಳು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆಯಲಾಗ್ತಾ ಇದೆ. ರೈತರು ಹೆಚ್ಚು ಗಮನವನ್ನು ಕೂಡ ಹರಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾದಂಥ ಹಣ್ಣಿನ ಬೆಳೆಯಾದಂಥ ಬಾಳೆಯ ಬೇಸಾಯವನ್ನು ವೈವಿಧ್ಯಮಯವಾದಂಥ ವಾತಾವರಣವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ವೈವಿಧ್ಯಮಯವಾದಂತಹ ತಳಿಗಳೊಂದಿಗೆ ಬೇಸಾಯವನ್ನು ಮಾಡ್ತಾ ಇರ್ತಕ್ಕಂಥ ಕೃಷಿಕ ಬಂಧುಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಇವತ್ತಿನ ದಿವಸ ಬಾಳೆ ಬೇಸಾಯದಲ್ಲಿ ವೈಜ್ಞಾನಿಕವಾದಂತಹ ಕ್ರಮಗಳು ಏನಿವೆ ಇವುಗಳ ಬಗ್ಗೆ ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ತಾವು ಪ್ರಶ್ನೆಗಳನ್ನು ಬಾಳೆ ಬೇಸಾಯದ ವೈಜ್ಞಾನಿಕ ಕ್ರಮಗಳ ಕುರಿತಾಗಿ ತಾವು ಕೇಳಬಹುದು. ನಮಗೆ ನಮ್ಮ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಕೇಳಬೇಕಾದಂಥ ಪ್ರಶ್ನೆಗಳನ್ನು ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ: 080-2354-2599. ಮತ್ತೊಂದು ದೂರವಾಣಿ ಸಂಖ್ಯೆ 080-2354-2699. ತಮ್ಮ ಟಿ ವಿಯ ಪರದೆ ಮೇಲೆ ಆ ಸಂಖ್ಯೆಗಳು ಬರ್ತವೆ. ಅವುಗಳನ್ನು ನೋಡಿ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಆತ್ಮೀಯರೇ, ತಮ್ಮ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಬಾಳೆಯ ಬೇಸಾಯ ಕುರಿತಾದಂತಹ ಈ ಮಾಹಿತಿಗೆ ನಮಗೆ ವಿಷಯ ತಜ್ಞರಾಗಿ ನಮ್ಮ ದೂರದರ್ಶನದ ಕೇಂದ್ರದಲ್ಲಿರ್ತಕ್ಕಂಥವರು ಬೆಂಗಳೂರು GKVK ಆವರಣದಲ್ಲಿರ್ತಕ್ಕಂತಹ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ MK ಹೊನ್ನಬೈರಯ್ಯವರು. ಹೊನ್ನಬೈರಯ್ಯನವರೇ ನಮಸ್ಕಾರ. ನಮಸ್ಕಾರ. ಈಗ ಬಾಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ, ಅದರ ಒಂದು ಬೇಸಾಯದ ಒಂದು ಬಗ್ಗೆ ತಾವು ಏನು ಹೇಳಲಿಕ್ಕೆ ಪ್ರಾರಂಭದಲ್ಲಿ ಬಯಸ್ತೀರಿ? ಬಾಳೆ ಹಣ್ಣಿನಲ್ಲಿ ಪ್ರಮುಖವಾದ ಒಂದು ಹಣ್ಣು ಬೆಳೆಯಾಗಿದೆ. ಇದು ರಾಜ್ಯ ಮತ್ತು ರಾಷ್ಟ್ರದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾವು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಬೆಳೆ. ಇದರ ಉಪಯೋಗಗಳು ನಮಗೆ ದಿನನಿತ್ಯ ಸಿಗ್ತಾ ಇದೆ. ಅದನ್ನು ಹಣ್ಣನ್ನಾಗಿ ತಿನ್ಬೋದು ಅಥವಾ ಏನು ಚಿಪ್ಸ್ ಆಗಿ ಸಹ ತಿನ್ಬೋದು, ಮತ್ತು ಇನ್ನಿತರ ಹಣ್ಣಿನ ಪದಾರ್ಥಗಳಾಗಿ ಏನು ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ, ಪೌಷ್ಟಿಕವಾದ ಆಹಾರವಾಗಿ ಅದನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಪ್ರದೇಶಗಳಿದೆ ಕರ್ನಾಟಕದಲ್ಲಿ. ಮಲೆನಾಡು ಪ್ರದೇಶ ಇದೆ, ಕರಾವಳಿ ಪ್ರದೇಶ ಇದೆ, ಬಯಲುಸೀಮೆ ಇದೆ. ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಾವು ವೈಶಿಷ್ಟ್ಯಪೂರ್ಣವಾಗಿ ನಾವು ಬೇಸಾಯವನ್ನು ಮಾಡಬೇಕಾದ್ರೆ ಬಾಳೆಯನ್ನು ವಿಶೇಷವಾದಂಥ ತಳಿಗಳು ಆಯಾ ಪ್ರಾಂತ್ಯಕ್ಕೆ ಏನಾದರೂ ನಾವು ಶಿಫಾರಸು ಮಾಡ್ತೀವಿ? ಸಾಮಾನ್ಯವಾಗಿ ಬಾಳೆನಲ್ಲಿ ಗಿಡ್ಡ ತಳಿಗಳು ಮತ್ತು ಎತ್ತರ ತಳಿಗಳು ಅಂತೇಳಿ ನಾವು ಎರಡು ವಿಧಾನಗಳಿವೆ. ಅವುಗಳು ಎತ್ತರ ತಳಿಗಳು ಏನಾಗ್ತವೆ ಅಂತಂದರೆ, ಹೆಚ್ಚು ಎಲ್ಲಿ ಗಾಳಿ ಇರ್ತದೆ, ಹೆಚ್ಚು ಎಲ್ಲಿ ಮಳೆ ಬೀಳ್ತದೆ ಅಂಥ ಪ್ರದೇಶದಲ್ಲಿ ಸ್ವಲ್ಪ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ತಳಿಗಳನ್ನ ನಾವು ಈಗಾಗಲೇ ಕೆಲವೆಲ್ಲ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದೀವಿ. ಈಗ ಮಲೆನಾಡು ಪ್ರದೇಶಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಹೆಚ್ಚು ನೀರಾವರಿ ಪ್ರದೇಶ ಇರೋದ್ರಿಂದ ಎಲ್ಲಿ ನೀರು ಇರ್ತದೆ ಅಲ್ಲಿ ಬಾಳೆ ಬೆಳೀಲಿಕ್ಕೆ ತುಂಬ ವಿಫಲ ಅನುಕೂಲಗಳು ಇರ್ತವೆ. ಅಲ್ಲಿ ಹೆಚ್ಚು ಗೊನೆಗಳು ಬರ್ತಕ್ಕಂಥ ತಳಿಗಳಾದಂತಹ ಈಗ G9 ಇದೆ, ರೊಬಸ್ಟಾ ಇದೆ, ಗ್ರ್ಯಾಂಡ್ 9 ಅಂತ ಕರಿತೀವಿ. ಅಂದರೆ ಗೊನೆಯ ತೂಕ ಮಿನಿಮಮ್ 30 ರಿಂದ 45 kg ಬರುವಂಥ ತಳಿಗಳನ್ನ ಆ ಕಡೆ ಬೆಳಿತೀವಿ. ಈಗ ಬೆಂಗಳೂರು ಪ್ರಾಂತ್ಯ ಅಥವಾ ಬಯಲುಸೀಮೆ ಪ್ರದೇಶದಲ್ಲಿ ಹೆಚ್ಚು ನಾವು ಏಲಕ್ಕಿ ಬಾಳೆಗಳು ಈ ಥರ ಅಂದರೆ ಸುಮಾರು 10 ರಿಂದ 15 kg ಬರತಕ್ಕಂಥ ತಳಿಗಳನ್ನ ಇಲ್ಲಿ ಬೆಳಿತೀವಿ. ಯಾಕಂದರೆ ನೀರಿನ ರಿಕ್ವೈರ್ಮೆಂಟು ಅಲ್ಲಿಗೆ ನೋಡ್ಕೋಬೇಕಾಗ್ತದೆ. ಹೆಚ್ಚು ನೀರು ಕೊಟ್ಟಾಗೆ ಅದು ಗೊನೆ ತೂಕ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಗುಡ್ಡಗಾಡು ಪ್ರದೇಶಕ್ಕೆ ಬೇರೆ ಇದೆ, ಮಲೆನಾಡು ಪ್ರದೇಶಕ್ಕೆ ಬೇರೆ ಇದೆ, ಬಯಲುಸೀಮೆಗೆ ಬೇರೆ. ಈ ಕರಾವಳಿ ಪ್ರದೇಶಕ್ಕೂ ಸಹ ನಾವು ಎಲ್ಲಿ ಏನು ಕರಾವಳಿನಲ್ಲಿ ಮಿಶ್ರ ಬೆಳೆಯಾಗಿ ಅದಕ್ಕೆ ವಿಶೇಷವಾದ ಅಲ್ಲಿ ಏನಾಗ್ತವೆ ಅಂತಂದರೆ ಇದೆ ಈ ನೇಪುವನ್ ಅಂತ ಕರಿತೀವಿ, ಟಾಲ್ ಗ್ರೋಯಿಂಗ್ ಪ್ಲಾಂಟ್ಸು, ಶೇಡ್ ಲವಿಂಗ್ ಪ್ಲಾಂಟ್ಸನ್ನು ಉಪಯೋಗ ಮಾಡ್ಕೊಂಡು ಅಲ್ಲಿ ಮಿಶ್ರ ಬೆಳೆಯಾಗಿ ಅಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ನಾಗೇಶ್ ಅಂತಕ್ಕಂಥವರು ಶಿವಮೊಗ್ಗದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾಗೇಶ್ ನಮಸ್ಕಾರ. ಹಲೋ ನಾಗೇಶ್, ಪ್ರಶ್ನೆ ಕೇಳಿ. ಕೇಳಿ ಸರ್. ಹೊಸದಾಗಿ ನಾವು ಏಲಕ್ಕಿ ಬಾಳೆ ಹಾಕಿದೀವಿ 1000. ಅದು ಇವಾಗ ಹುಡ್ತಾ ಇದೆ ಸರ್, 90% ಹುಟ್ಟಿದೆ. ಅದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು, ಔಷಧಿ ಯಾವ್ದು ಅಂತ ಗೊತ್ತಾಗಿಲ್ಲ ಸರ್. ಯಾವ ಹಂತದಲ್ಲಿ ನೋಡಿ, ನಾವು ರಸಗೊಬ್ಬರಗಳು ಅಂತ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ
ಒಂದು ತಿಂಗಳ ನಂತರ ನಾವು ನೀವು ಟಿಶ್ಯೂ ಕಲ್ಚರ್ ಗಿಡ ಹಾಕಿದರೆ ಅದು ಪ್ರತಿ ತಿಂಗಳು ಕೊಡಬೇಕಾಗುತ್ತೆ. ನೀವು ಗೆಡ್ಡೆ ಏನಾರ ಹಾಕಿದರೆ ಕಂದುಗಳ ಮುಖಾಂತರ ಏನಾರ ಗಿಡಗಳನ್ನ ರೆಡಿ ಮಾಡಿ ಕೊಟ್ಟಿದ್ರೆ ನೀವು ಅದನ್ನು ನೀವು ಕೊಡಬೇಕಾಗುತ್ತೆ. ಅಂದರೆ 2 ತಿಂಗಳು 4 ತಿಂಗಳು 6 ತಿಂಗಳು ಅಂತರದಲ್ಲಿ ನೀವು ಏನು ಶಿಫಾರಸು ಮಾಡಿದ ಸಾರಜನಕ ರಂಜಕದ ಪ್ರಮಾಣ ಇದೆ. ಸಾರಜನಕ 300 ಗ್ರಾಮು, 60 ಗ್ರಾಮು ರಂಜಕ, 300 ಗ್ರಾಮು ಪೊಟ್ಯಾಷ್ ಅಂತ ಗೊಬ್ಬರ ಇದೆ. ಆ ಗೊಬ್ಬರನ ನೀವು ಕಳೆದ 4 ಇದರಲ್ಲಿ ಹಂತಗಳಲ್ಲಿ ಕೊಡಬೇಕಾಗ್ತದೆ. ರಾಜಾಜಿನಗರದಿಂದ ರಾಜು ಅಂತಕ್ಕಂಥವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾಜು, ಓಕೆ, ದೂರವಾಣಿ ಸಂಖ್ಯೆ ಕಟ್ ಆಗಿದೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ತಳಿಗಳಾಯಿತು. ಪ್ರಮುಖವಾಗಿ ಬೇಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಂತರ ಆಗಿರಬಹುದು, ಮಣ್ಣಿನ ಒಂದು ಹವಾಗುಣ ಆಗಿರಬಹುದು, ಮತ್ತು ಇವುಗಳನ್ನು ಯಾವ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ ನಮ್ಮ ರೈತರು, ಹೊಸದಾಗಿ ಬೆಳೀತಕ್ಕಂಥವ್ರು? ಹೊಸದಾಗಿ ಬಾಳೆ ತೋಟ ಮಾಡಬೇಕಾಗಿರೋ ರೈತರು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಸಮತಟ್ಟು ಮಾಡೋಕ್ಕೆ ಹೋಗಬಾರ್ದು. ಭೂಮಿ ಯಾವುದೇ ಕಾರಣಕ್ಕೂ ಸಮತಟ್ಟು ಮಾಡಿದ್ರೆ ಅಲ್ಲಿನ ಪೋಷಕಾಂಶಗಳು ಎಲ್ಲ ಒಂದು ಕಡೆ ಹೋಗಿ ಸೇರ್ಕೊಳ್ತವೆ. ಸೊ ಹಾಗಾಗಿ ಸಮತಟ್ಟೊಂದು ಮಾಡಬಾರ್ದು. ನೇರವಾಗಿ ಅದನ್ನು ಲೇಔಟ್ ಅಂತ ಮಾಡಿ ಗಿಡಗಳಿಗೆ ಸರಿಯಾದ ಸೂಕ್ತವಾದ ಅಂತರವನ್ನು ಕೊಡಬೇಕಾಗುತ್ತೆ. ಅಂದರೆ 1.8 ಇಂಟು 1.8 ಮೀಟರ್ ಅಂತರ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ. ಮತ್ತು ಹಾಗೆಯೇ 2x2 2 ಮತ್ತು 2 ಮೀಟರ್ ಅಂತರದಲ್ಲೂ ಸಹ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹೊಸದಾಗಿ ಏನು ಸಂಶೋಧನೆಗಳ ಪ್ರಕಾರ ನಾವು 3 ಮತ್ತು 2 ಮೀಟರ್ ಅಂತರದಲ್ಲಿ ಪ್ರತಿ ಗುಂಡಿಗೆ ಮೊದಲು ಒಂದೊಂದು ನೆಡ್ತಾ ಇದ್ದು, ಇವಾಗ 2 ಗಿಡಗಳನ್ನು ನೆಡುವಂಥದ್ದು, 3 ಕಂದುಗಳು ನೆಡುವಂಥದ್ದು. ಈ ಒಂದು ಹೊಸದಾದ ಪ್ರಯೋಗಗಳು ಇವತ್ತು ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಫಲಿತಾಂಶಗಳನ್ನ ಕೊಟ್ಟಿದೆ. ಇವು ರೈತರಿಗೂ ಕೂಡ ಒಳ್ಳೆ ಫಲಿತಾಂಶ ಕೊಡ್ತವೆ. ಹೌದು, ರೈತರು ಮಾಡ್ತಾ ಇದ್ದಾರೆ. ಕೆಲವರು ಈಗ ಮೂಡಿಗೆರೆ ಅಂತ ಪ್ರಾಂತ್ಯದಲ್ಲಿ ಇವತ್ತು ರೈತರು ಅದನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಳುವರಿ 2-3% ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚು ಇರ್ತದೆ. ಶಂಕರ್ ಅಂತಕ್ಕಂಥವ್ರು ಗುಲ್ಬರ್ಗದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನಂತ ನಮ್ಮ ಚರ್ಚೆ ಮುಂದುವರಿಸೋಣ. ಶಂಕರ್, ನಮಸ್ಕಾರ, ಪ್ರಶ್ನೆ ಕೇಳಿ. ಕರೆಗಳು ಹಲೋ, ಗುಲ್ಬರ್ಗದಿಂದ ಕಟ್ ಆಗಿದೆ. ಮುಕುಂದನ್ ಅವರು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮಸ್ಕಾರ, ನಾನು ಮುಕುಂದ ಅಂತ ಹೇಳಿ. ಹೇಳಿ ಮುಕುಂದ್ ಅವರೇ. ಹಳದಿ ಬಾಳಕ್ಕೆ 1000 ಕಂದಿದೆ ಸರ್ ನಮ್ದು. ಅದ್ರಲ್ಲಿ ಹಳದಿ ರೋಗ ಆಗಿ ಗಿಡನೇ ಸಾಯ್ತಾ ಇದೆ ಸರ್. ಯಾವ ತಳಿ? ಏನು ಔಷಧಿ ಮತ್ತೆ ಮಾಹಿತಿ ಬೇಕಾಯ್ತು ಸರ್. ಓಕೆ, ಯಾವ ತಳಿ ಅಂತೀರಿ? ನಾವು ಕಂದು ನೆಟ್ಟಿರೋದು ಸರ್. ಅಲ್ಲ, ಯಾವ ತಳಿ? ಕ್ಯಾವೆಂಡಿಶಾ ಅಥವಾ ಏಲಕ್ಕಿನಾ? ಏಲಕ್ಕಿ ಬಾಳೆ ಸರ್. ಓಕೆ, ಎಲೆ ಹಳದಿ ಆಗಿ ಬರ್ತಾ ಇದೆ. ಎಲೆ ಪೂರ ಹಳದಿ ಆಗ್ತಾ ಇದೆ, ಕಂದು ಪೂರ ಸಂಪೂರ್ಣ ಸಾಯ್ತಾ ಇದೆ ಸರ್. ಓಕೆ, ಈಗ ಬೆಂಕಿ ರೋಗ ಟೈಪ್, ಅದಕ್ಕೆ ಏನು ಔಷಧಿ ಸರ್? ಕೇಳಿ ಆ ರೋಗದ ಬಗ್ಗೆ. ನಾವು ಆ ರೋಗವನ್ನ ಪನಾಮ ವಿಲ್ಟ್ ಅಂತ ಕರಿತೀವಿ, ಪನಾಮ ಸೊರಗು ರೋಗ ಅಂತ ಕರಿತೀವಿ. ಅದು ಒಂದು ಫಂಗಸ್ ಇಂದ ಬರ್ತಕ್ಕಂಥ ಒಂದು ರೋಗ. ಈಗಾಗಲೇ ಆ ರೋಗದ ಲಕ್ಷಣಗಳನ್ನು ತಾವು ಹೇಳಿದಿರಿ. ಈಗ ಏನಾಗಿದೆ, ಅಲ್ಲಿ ಒಣಗಿರೋ ಫೋಟೋ ಬಂದಿದೆ ನೋಡಿ, ಆ ಫೋಟೋ ನಮ್ಮ ಚಿತ್ರದಲ್ಲಿ. ಓಕೆ, ಅಲ್ಲಿ ಹಳದಿ ಎಲೆಗಳಾಗ್ತದೆ ಮೊದಲಿಗೆ. ಆನಂತರ ಆ ಕಾಂಡ ಏನಾಗುತ್ತೆ, ಕೆಳಗಡೆ ಬುಡದಿಂದ ಸೀಳೋಗ್ತದೆ. ಸೀಳಿ ಅದು ಒಡೆದೋಗ್ತದೆ. ನಮ್ಮ ಚಿತ್ರದಲ್ಲಿ ಅಲ್ಲಿ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ನೋಡಿ. ಈ ಥರದ್ದು ಬಂದಾಗ ಇದು ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆಗ್ತದೆ. ನೀವು ಮೊದಲೇ ಎಲೆ ಹಳದಿ ಆದ ತಕ್ಷಣನೇ ಒಂದು ಔಷಧಿನ ಹೊಡಿಬೇಕಾಗಿತ್ತು. ಈಗ ನೀವು ಏನು ತುಂಬಾ ಕಷ್ಟ ಆಗಿದ್ರೆ ಎಲ್ಲ ಕಿತ್ತಾಕ್ಬೇಕಾಗುತ್ತೆ. ಎಲ್ಲ ಪ್ರತಿಯೊಂದು ಟೈಮ್ ಟು ಟೈಮ್ ಪಿಕಪ್ ಮಾಡ್ತಾ ಇದೀವಿ ಸರ್. ಹಾಗಾಗಿ ಈಗ ಅದನ್ನ ಅಂಥದ್ದು ತುಂಬ ಆಗಿದ್ರೆ ಕಿತ್ತಾಕ್ಬೇಕಾಗುತ್ತೆ ಮೊದಲು. ಆಮೇಲೆ ನಂತರ ನೀವು ಅದಕ್ಕೆ ನಮ್ಮಲ್ಲಿ ಕಾರ್ಬನ್ ಡೈಸಿಯಮ್ ಅಂತ ಬರ್ತದೆ. 1 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಬುಡಕ್ಕೆ ಸುತ್ತ ಒಂದು 4 ರಿಂದ 5 ಲೀಟರ್ ಅಷ್ಟು ನೀರನ್ನ ದ್ರಾವಣವನ್ನು ಸುರಿಬೇಕಾಗ್ತದೆ. 1 ಲೀಟರ್ಗೆ ಎಷ್ಟು ಗ್ರಾಮ್ ಹಾಕಬೇಕು ಸರ್? 1 ಗ್ರಾಮ್ 1 ಗ್ರಾಮ್ ಇನ್ 1 ಲೀಟರ್. ಮತ್ತೊಂದು ಪ್ರಶ್ನೆ ಇದೆ. ನಂಜುಂಡಪ್ಪ ಅನ್ನೋರು ಲೈನ್ ಅಲ್ಲಿ ಇದ್ದಾರೆ. ಹಲೋ ನಂಜುಂಡಪ್ಪ ಅವರೇ, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ, ಏನ್ ಪ್ರಶ್ನೆ ತಮ್ಮದು? ಸರ್, ಅದು ನಾವು ಹೊಸದುರ್ಗ ತಾಲೂಕು ದೇವಿಗೆರೆಯಿಂದ ನಂಜುಂಡಪ್ಪ ಅಂತ. ಸರಿ, ಪ್ರಶ್ನೆ ಕೇಳಿ. ದೇವಿಗೆರೆಯಿಂದ ಸರ್, ಬಾಳೆ ಹಾಕಿದೀವಿ ಇದು ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ. ಅದು ಎಲೆ ಕಡಿಯ ರೋಗ ಬಿದ್ದಿದೆ. ಎಲೆ ಕಡಿತ ಹುಳುಗಳು ಎಲೆ ಕಡಿತಿದ್ದಾವೆ. ಉತ್ತರವನ್ನು ಕೇಳಿ. ಈಗ ಎಲೆ ತಿನ್ನೋ ಹುಳ, ಅದು ಎಲೆ ತಿನ್ನೋ ಹುಳ ಅಂತ ಹೇಳ್ತೀವಿ ಬಾಳೆನಲ್ಲಿ. ನೀವು ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಾರ್ಕೆಟಲ್ಲಿ ಸಿಗತಕ್ಕಂತಹ ರೋಗರ್ 1.75 ml 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹತೋಟಿ ಮಾಡ್ಬೋದು. ಓಕೆ, ಹಾವೇರಿಯಿಂದ ಮತ್ತೊಂದು ಪ್ರಶ್ನೆ ಇದೆ. ಗಿರೀಶ್ ಅಂತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಗಿರೀಶ್ ಅವರೇ, ನಮಸ್ಕಾರ, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಗಿರೀಶ್. ನಮ್ಮ ಹೆಸರು ಗಿರೀಶ್ ಅಂತ.
ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ, ಚೆನ್ನಾಗಿ ಕೇಳಿಸುತ್ತೆ. ಸರ್ ಕಡಿಮೆ ಇದೆ. ಹಾ, ಬಾಳೆಯಲ್ಲಿ 2 ಅಥವಾ 3 ಗುಣಿ ಹೆಚ್ಚಿ ಅಜೀ ನಾಟಿ ಮಾಡ್ತಾರಲ್ಲ, ವೈಜ್ಞಾನಿಕ ಕೃಷಿ ವಿಧಾನದಲ್ಲಿ ಹೌದು ಅಲ್ಲ ಮಾಡಿದ್ರೆ ಪ್ರೊಸೆಸ್ ಹೌದು ಅದರ ಒಂದಲ್ಲ. ಈಗ ಅವರ ಉತ್ತರ ಕೊಡ್ತಾ ಇದ್ರು ಅದಕ್ಕೆ. ಅದರ ನಾವ್ ಹೇಳಿದ್ರಿ ಸಾಂದ್ರ ಬೇಸಾಯದ ಪದ್ಧತಿ, ಹೆಚ್ಚು ಗಿಡಗಳನ್ನ ನೆಟ್ಟು ಬೆಳೆಯತಕ್ಕಂಥ ಸಾಂದ್ರ ಬೇಸಾಯ ಪದ್ಧತಿ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತೀವಿ. ಇದರಲ್ಲಿ ಏನಾಗುತ್ತೆ, 2 ಅಥವಾ 3 ಕಂದು ನೆಡ್ಲಿಕ್ಕೂ ಸಾಧ್ಯ ಆಗುತ್ತೆ. ಇದರಲ್ಲಿ ನೀವೇನ್ ಮಾಡಬೇಕು, ಅಂತರಗಳನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. 3 ಮತ್ತು 2 ಮೀಟರ್ ಅಂತರದಲ್ಲಿ ಅದನ್ನ ನೆಡಬೇಕು. ಆಮೇಲೆ ನೀವು ಗೊಬ್ಬರಗಳನ್ನ ಕೊಡೋದು ಸಹ ನೀವು 1% ಏನು ರೆಕಮೆಂಡೇಶನ್ಗಿಂತ ಇನ್ನೂ ಒಂದು 50% ಜಾಸ್ತಿ ಕೊಡೋದ್ರಿಂದ ನಿಮಗೆ ಸಮಾನವಾಗಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಬಹುಸಾಂದ್ರ ಪದ್ಧತಿಯಲ್ಲೂ ಕೂಡ ನಾವು ಹೈ ಡೆನ್ಸಿಟಿ ಇದರಲ್ಲೂ ಕೂಡ ನಾವು ಗೊಬ್ಬರದ ಒಂದು ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಪಡೆಯಬಹುದು. ಇಳುವರಿ 3% ಜಾಸ್ತಿ ಆಗ್ತದೆ, ಸುಮಾರು 1 ರಿಂದ 3% ಜಾಸ್ತಿ ಆಗ್ತದೆ. ಹೊನ್ನಬೈರಯ್ಯವರೇ, ಈಗ ಮುಖ್ಯವಾಗಿ ನಾನು ಹೇಳಿದೆ, ಸಾಕಷ್ಟು ಪ್ರದೇಶಗಳಲ್ಲಿ ಏಕ ಬೆಳೆಯಾಗಿಯೂ ಬೆಳೆಯಬಹುದು. ಕರಾವಳಿ ಭಾಗದಲ್ಲಿ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆಯನ್ನು ಬೆಳೆಯುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಎಲ್ಲ ಬೆಳೆಗಳಲ್ಲೂ ಮಿಶ್ರ ಬೆಳೆಗಳಲ್ಲಿ ಲಾಭವನ್ನು ಪಡಿಬೇಕಾದ್ರೆ, ವಿಶೇಷವಾಗಿ ರೈತರು ಅಂದರೆ ಹೆಚ್ಚು ಉತ್ಪಾದನೆಯನ್ನು ಬಾಳೆಯಲ್ಲಿ ಪಡಿಬೇಕಾದ್ರೆ ಯಾವ ಕ್ರಮಗಳನ್ನು, ವೈಜ್ಞಾನಿಕವಾದಂಥ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ? ಒಂದು, ಹೆಚ್ಚು ಬೆಳೆ ತಗೊಳ್ಬೇಕಾದ್ರೆ ವೈಜ್ಞಾನಿಕವಾಗಿ ಏನು ನಾವು ಈಗ ಗೆಡ್ಡೆಗಳನ್ನ ಉಪಯೋಗಿಸ್ತಿದ್ದೀವಲ್ವ, ಅದನ್ನು ಸ್ವಲ್ಪ ದೂರದಿಂದ ನಾವು ರೈತರು ಅಂಗಾಂಶ ಕೃಷಿ ಸಸಿಗಳನ್ನ ಒಂದು ಉಪಯೋಗಿಸಬೇಕು. ಮತ್ತು ಅವು ಯೂನಿಫಾರ್ಮಿಟಿಯಾಗಿ ಬೆಳೀತವೆ, ನಮಗೆ ಒಂದೇ ಸರಿ ಗ್ರೋತ್ ಬರ್ತವೆ, ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ. ಅವು ಜೊತೆಗೆ ನೀರು ಮತ್ತು ಪೋಷಕಾಂಶಗಳ ಇವಕ್ಕೆ ತುಂಬ ಒಗ್ಕೊಳ್ತವೆ, ಸಾಕಷ್ಟು ಅವು ಬೇಡಿಕೆಯನ್ನು ಉಪಯೋಗ ಮಾಡ್ಕೊಳ್ತವೆ. ಈ ಮಿಶ್ರ ಬೆಳೆಯಾಗಿ ಬೆಳೆಯೋಗ್ಲೂ ಕೂಡ ಅಂಗಾಂಶ ಕೃಷಿಯ ಒಂದು ತಳಿಗಳನ್ನು ತರಬಹುದು ನಾವು? ಮಾಡ್ಬೋದು, ಅದು ಬರ್ತದೆ. ಅದ್ರ ಮಿಶ್ರ ಬೆಳೆಗಳಲ್ಲಿ ನಾವು ಕಂಡುಕೊಂಡಂಗೆ ಏನು ದ್ವಿದಳ ಧಾನ್ಯಗಳಿದೆ, ಇವತ್ತು ಅಲಸಂದೆ ಇದೆ, ಮತ್ತು ತರಕಾರಿಗಳು ಬೆಳಿಬೋದು. ಆದರೆ ಯಾವುದೇ ಕಾರಣಕ್ಕೂ ಹಬ್ಬುವಂಥ ಬಳ್ಳಿ ಸಸಿಗಳನ್ನ ಬೆಳಿಬಾರ್ದು. ಎಲ್ಲ ಸುತ್ತು ಅದು ಇದಾಗ್ತದೆ, ಸ್ವಲ್ಪ ಅಫೆಕ್ಟ್ ಆಗ್ತದೆ ಗಿಡಗಳ ಬೆಳವಣಿಗೆ. ಒಂದು ಕರೆ ಇದೆ, ಆ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹಲೋ ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಮ್ಗೆ 4 ವರ್ಷದಿಂದ ಬಾಳೆ ಆಗ್ತಾ ಇದೀವಿ. ಅದೇನೋ ನಮ್ಗೆ ಆಚಾರ ಸರಿ ಇಲ್ಲ. ಎಲ್ಲಾ ಕೃಷಿ ಇಲಾಖೆಯಿಂದ ಏನು ಮೆಡಿಸಿನ್ ಕೊಡ್ತಾರೋ, ಏನು ಔಷಧಿ ಕೊಡ್ತಾರೋ ಎಲ್ಲಾ ಮಾಡ್ತಾ ಇದೀವಿ, ನಮ್ಗೆ ಕೈ ಸೇರ್ತಾ ಇಲ್ಲ. ಅದರಿಂದ ಏನು ಸ್ಪೆಷಾಲಿಟಿ ಏನ್ ಮಾಡ್ಬೇಕು ಅಂತ, ನಮ್ದು ಕೆಂಪು ಮಣ್ಣು ಭೂಮಿ. ವೆಂಕೇಗೌಡ್ರೆ, ಇದು ವಿ ಕೋಡಿಹಳ್ಳಿ ಅಂದ್ರೆ ಯಾವ ತಾಲೂಕಿಗೆ ಬರ್ತದೆ ಹೇಳ್ತೀರಾ? ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ. ನೀವು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರೋ ಗುಬ್ಬಿ ತಾಲೂಕಿನಲ್ಲಿ, ಅಥವಾ ಏಕ ಬೆಳೆಯಾಗಿ ಬೆಳೀತಾ ಇದ್ದೀರಾ ಬಾಳೆ? ಇದು ತೆಂಗಿನ ಗಿಡಕ್ಕೆ ಹಾಕಿದ್ದೀನಿ. ಯಾವ ತಳಿ? ಅದೇ ಏಲಕ್ಕಿ ಬಾಳೆ. ಓಕೆ. ಹೌದು. ವಿಶೇಷವಾಗಿ ಉತ್ಪಾದನೆಯನ್ನ ನಾವು ತೆಂಗಿನ ತೋಟದಲ್ಲಿ ನಾವು ಮಿಶ್ರ ಬೆಳೆಯಾಗಿ ಏಲಕ್ಕಿ ಬೆಳೆಯುವಾಗ ಏನು ಕ್ರಮ ಅನಿಸ್ಬೇಕು ಅವ್ರ ಪ್ರಶ್ನೆಗಳಿಗೆ? ನೋಡಿ, ಇಲ್ಲಿ ನೀವು ತುಂಬ ಹತ್ತಿರದಲ್ಲಿ ನೆಟ್ಟಿದ್ರೆ, ಏನು ತೆಂಗಿನ ಬುಡದ ಹತ್ರ ನೆಟ್ಟಿದ್ರೆ ಬೆಳವಣಿಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು 30 ಅಡಿ ಇರುವ ತೆಂಗಿನ ಅಂತರದಲ್ಲಿ ನೀವು ಮ್ಯಾಕ್ಸಿಮಮ್ 2 ಲೈನ್ ಅನ್ನು ಅಷ್ಟೇ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದು ಸರ್, 2 ಲೈನ್ ಹಾಕಿರೋದು, 1-2 ಮಧ್ಯದಲ್ಲಿ 2 ಲೈನ್ ಹಾಕಿರೋದು. ಆದ್ರೆ ನಿಮ್ಗೆ ಆ ಪೋಷಕಾಂಶಗಳು ಏನು ರಿಕ್ವೈರ್ಮೆಂಟ್ ಇದೆ, ನಾವು ಶಿಫಾರಸು ಮಾಡಿರ್ತಕ್ಕಂತಹ ಪೋಷಕಾಂಶಗಳ ಪ್ರಮಾಣವನ್ನು ಕೊಟ್ಟಿದ್ದೇ ಆದರೆ ಅಲ್ಲಿ ಬೆಳೆನ ನೀವು ಸರಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿಗೆ ಬೇರೆ ಬೇರೆ ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರಗಳನ್ನು ಬಾಳೆಗೆ ಬೇರೆ ಹಾಕಬೇಕು, ತೆಂಗುಗೂ ಬೇರೆ ಹಾಕಬೇಕು. ಇವರೇ ಅದನ್ನ ಸ್ವಲ್ಪ ಗಮನಿಸಿ. ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನ ತಾವು ತಿಳ್ಕೊಳ್ಳಿ. ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ, ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಕೂಡ ತಾವು ಸಂಪರ್ಕಿಸಬಹುದು. ಹಿರೇಹಳ್ಳಿನಲ್ಲೂ ಇದೆ, ಮತ್ತೆ ತುಮಕೂರಿನ ಕೊನೆಹಳ್ಳಿನಲ್ಲಿ ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅವರನ್ನ ಸಂಪರ್ಕಿಸಿ, ಅಲ್ಲಿ ತಜ್ಞರುಗಳು ಕೂಡ ಇದ್ದಾರೆ. ನಾವೆಲ್ಲ ತಿಳ್ಕೊಂಡೇನೆ ಅದೆಲ್ಲ ಕ್ರಮಬದ್ಧವಾಗಿ ಮಾಡ್ತಾ ಇದೀವಿ. ಓಕೆ, ಸರಿ. ರಾಮನಗರದಿಂದ ಮತ್ತೊಂದು ಪ್ರಶ್ನೆ ಇದೆ. ಹಲೋ, ಹೇಳಿ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ನನಗೆ ಹೇಳಿ ಸರ್ ಅಂತ ಇದ್ದೀರಲ್ಲ. ನಾವು ಒಂದು 1000 ಬಾಳೆಗಿಡ ನೆಟ್ಟಿದ್ದೀವಿ. ಹೇಳಿ. ಇವಾಗ ಒಂದು 4.5 ಅಡಿ ನೆಟ್ಟಿದ್ದೀವಿ. ನಮಗೆ ಯಾಕಂದ್ರೆ ನಾವು ಹೊಸದು ಯಾವಾಗಲೂ ಮಾಡಿಲ್ಲ. ಅದಕ್ಕೆ ಏನಾದ್ರು ಮೆಡಿಸಿನ್ ಬೇಕಾದ್ರೆ ನಾವು ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ಸ್ವಲ್ಪ ಜೋರಾಗಿ ಪ್ರಶ್ನೆ ಕೇಳಿ, ನೀವು ಕೇಳಿಸ್ತಾ ಇಲ್ಲ. ಸರ್, ನಾವು ರಾಮನಗರ ತಾಲೂಕು ಕುಟ್ಕಲ್ ಹೋಬಳಿ ನಾಯಕನಪುರ. ಸರಿ. ನಾವು ಒಂದು 1000 ಬಾಳೆಗಿಡ ನೆಟ್ಟಿದ್ದೀವಿ. ಪಚ್ಚಬಾಳೆ ಗಿಡ. ಏಕ ಬೆಳೆ ಆಗಿದೆಯೋ ಅಥವಾ ಬೇರೆ ಮಿಶ್ರ ಬೆಳೆ ಆಗಿದೆಯೋ? ತೆಂಗಿನಲ್ಲೂ ಅಥವಾ ಎಲ್ಲ? ಇಲ್ಲ, ಬರೀ ಖಾಲಿ ಜಾಗ ಇದೆ ಸರ್. ಸರಿ. ನೆಟ್ಟಿದ್ದೀವಿ. ಒಂದು 4.5 ಅಡಿಗೆ ನೆಟ್ಟಿದ್ದೀವಿ. ಅದಕ್ಕೆ ನಮಗೆ ಈಗ ಸೊಸಿ ನೆಟ್ಟು ಒಂದು 1 ವೀಕ್ ಆಗಿದೆ. ಒಂದು ವಾರ. ಅದು ಏನಾದ್ರೂ ರೋಗ ಬಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಬೇಕು ಸರ್?
ಈಗ ಏನು ಬಂದರೆ ಅಂತ ಇನ್ನೂ ಒಂದು ವಾರ ಆಗಿದೆ, ಸಡನ್ ಆಗಿ ಯಾವ್ದು ರೋಗ ಈಗ ಬರೋದಿಲ್ಲ, ಅದು ಬಂದರೆ ಅಂತ ಕೇಳ್ತಾ ಇದ್ದೀರಾ? ನಮಗೆ ಮಾಹಿತಿ ಬೇಕಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ಬೇಕಾದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರನ ಕೇಳಬಹುದು. ಇನ್ನೇನು ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಿರ್ದೇಶಕರು ಇರ್ತಾರೆ ಅಥವಾ ತೋಟಗಾರಿಕಾ ಸಹಾಯಕ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿ ಇರ್ತಾರೆ, ಹೋಬಳಿ ಮಟ್ಟದಲ್ಲಿ ಇವತ್ತು ರೈತರಿಗೆ ಸಹಾಯ ಮಾಡೋ ಅಧಿಕಾರಿಗಳಿದ್ದಾರೆ. ಅವ್ರನ್ನ ನೇರವಾಗಿ ನೀವು ರಾಮನಗರದಲ್ಲೋ ಅಥವಾ ನಿಮ್ಮ ಸಮೀಪದ ಇದರಲ್ಲಿ ವಿಚಾರ ಮಾಡಿ ತಜ್ಞರನ್ನು ಸಂಪರ್ಕಿಸಬಹುದು. ಮತ್ತೊಂದು ಪ್ರಶ್ನೆ ಇದೆ, ಶಿವಪುರದಿಂದ ಶ್ರೀನಿವಾಸ್ ಅಂತಕ್ಕಂಥವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರೀನಿವಾಸ್ ನಮಸ್ಕಾರ, ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು 2.5 ಎಕರೆ ಬಾಳೆ ಹಾಕಿದೀವಿ ಸರ್. ಅದು ಮಣ್ಣು ಸ್ವಲ್ಪ ಹಾರ್ಡ್ ಇದೆ ಸರ್. ಅದು ಹಾರ್ಡಿರೋದ್ರಿಂದ ನಮ್ದು ಬಾಳೆ ಬೆಳೀತಾ ಇಲ್ಲ ಸರ್. ಅದು ಈಗ ನಾವು ನಾಟಿ ಮಾಡಿ ಬಾಳೆ 6 ತಿಂಗಳಾಯ್ತು ಸರ್. ಶಿವಪುರ ಯಾವ ತಾಲೂಕಿಗೆ ಸೇರಿದೆ ಜಿಲ್ಲೆ? ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಸರ್. ಶಿವಪುರಗಳು ಜಾಸ್ತಿ ಇವೆ, ಅದಕ್ಕಾಗಿ ಕೇಳಿದೆ. ಹೌದು, ನಿಮ್ಮ ಪ್ರಶ್ನೆ ಇನ್ನು ಮತ್ತೊಮ್ಮೆ ಕೇಳ್ತೀರಾ? ಏನು ಸಮಸ್ಯೆ ಇದೆ ಅಂತ? ನಮ್ದು ಬಾಳೆ ಹಾಕಿ 6 ತಿಂಗಳಾಯ್ತು ಸರ್. ಸರಿ. ಅದು ನೆಲ ಹಾರ್ಡ್ ಇದೆ ಸರ್. ಹಾರ್ಡ್ ಇರೋದ್ರಿಂದ ಅದು ಬಾಳೆ ಬೆಳೀತಾ ಇಲ್ಲ ಸರ್ ನಮ್ದು. ಅದಕ್ಕೆ ನಾವು ಏನ್ ಮಾಡ್ಬೇಕು ಸರ್? ಸರಿ, ಈಗ ತಾವು ಏನನ್ನ ನೋಡಿ, 6 ತಿಂಗಳು ಗಿಡ ಅಂತ ಅಂದ್ರೆ ಒಂದು 25ರಿಂದ 30 ಲೀವ್ಸ್ ಬಂದಿರಬೇಕು, ಎಲೆಗಳು. ಒಂದು ತಿಂಗಳಿಗೆ ಕನಿಷ್ಠ 4ರಿಂದ 5 ಎಲೆಗಳು ಬರೋ ಒಂದು ಬೆಳವಣಿಗೆ ಅಂತ ಅದು. ಸೊ ಅಷ್ಟು ಬಂದಿದ್ರೆ ನಿಮಗೆ ಸರಾಸರಿನಲ್ಲಿ ನಿಮ್ಗೆ 6 ತಿಂಗಳಿಗೆ 25ರಿಂದ 30 ಲೀವ್ಸ್ ಅಂತ ಅಂದರೆ ನಿಮ್ಗೆ ಒಂದು 15ರಿಂದ 20 kg ಅಷ್ಟು ಗೊನೆ ಬರೋಕ್ಕೆ ಅದಕ್ಕೆ ಶಕ್ತಿ ಇರ್ತದೆ. ಏನು ಸೂಡೋಸ್ಟಮ್ ಅಂತೀವಿ, ಬಾಳೆ ದಿಂಡು, ಸುಮಾರು ಒಂದು 30ರಿಂದ 45 ಸೆಂಟಿಮೀಟರ್ ದಪ್ಪ ಆದ್ರೂ ಬೆಳೆನೇ ಆಗ್ತಾ ಇಲ್ಲ. ಏನಂದ್ರೆ ಅಲ್ಲಿ ಅವರು ಮೋಸ್ಟ್ಲಿ ಗಟ್ಟಿ ನೆಲದಲ್ಲಿ ಹಾಕಿದ್ದಾರೆ. ಈಗ ಏನ್ ಮಾಡ್ಬೋದು? ಈಗ ಏನು ಮಾಡ್ಲಿಕ್ಕಾಗಲ್ಲ. ಈಗ ಏನಿದ್ರು ಏನಾರ ಸ್ವಲ್ಪ ಸ್ವಲ್ಪ ಈಗ 7 ತಿಂಗಳ ನಂತರ ಏನೇ ಗೊಬ್ಬರ ಕೊಟ್ಟರು ಉಪಯೋಗ ಬರಲ್ಲ, ಅದು ವೇಸ್ಟ್ ಆಗ್ತದೆ, ಗಿಡ ತಗೊಳ್ಳೋದಿಲ್ಲ. ಈಗ ಏನು ಮಾಡ್ಬೋದು ಅಂತ ಅಂದರೆ ಸ್ವಲ್ಪ ಈಗ ನಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ನ ಇನ್ನೊಂದು ಸ್ವಲ್ಪ ಕೊಡುವಂಥದ್ದು. IIHR ಬೆಂಗಳೂರು ಹೆಸರುಗಟ್ಟದಿಂದ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪೆಷಲ್, ಬಾಳೆ ಸ್ಪೆಷಲ್ ಅಂತ ಒಂದು ಇದನ್ನ ಲಘು ಪೋಷಕಾಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ. ರೈತ ಬಾಂಧವರು ಅಲ್ಲಿ ಲೋಕಲ್ ಆಗಿ ಏನಾರು ಸಿಗ್ತದೆ ಅಂತಂದರೆ ಅಥವಾ KVKಗಳಲ್ಲಿ ಸಿಗ್ತದೆ, ಇದನ್ನು ಲಭ್ಯತೆ ಇರ್ತದೆ, ಅಲ್ಲಿ ಹೋಗಿ ವಿಚಾರ ಮಾಡಿ ಇದನ್ನು ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ. ಮತ್ತೊಂದು ಪ್ರಶ್ನೆ ಇದೆ, ನದಾಫ್ ಅಂತಕ್ಕಂಥವ್ರು ಕೇಳ್ತಾ ಇದ್ದಾರೆ. ನದಾಫ್ ಪ್ರಶ್ನೆ ಕೇಳಿ. ಕೊಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ನತಾಫ್. ನಾವು ಗದಗ ಹತ್ರ ಲಕ್ಕುಂಡಿ ಗ್ರಾಮದವ್ರು ಸರ್. ಸರಿ. ಅಂದ್ರೆ ನಮ್ಮ ಗದಗ ಡಿಸ್ಟಿಕ್ಗೆ ಲಕ್ಕುಂಡಿ ಗ್ರಾಮಕ್ಕೆ ಏಲಕ್ಕಿ ಬಾಳೆಯನ್ನು ಬೆಳೀತೈತೆ, ಏಲಕ್ಕಿ ಆಗತ್ತಾ? ಖಂಡಿತ ಬೆಳಿಬೋದು, ನೀವು ಖಂಡಿತ ಬೆಳಿಬೋದು, ಖಂಡಿತ. ನಿಮ್ಮಲ್ಲಿ ರಾಜಾಪುರಿ ಅಂತ ಬೆಳಿತಾರಲ್ವಾ ಆ ಕಡೆ? ರಾಜಾಪುರಿ ಅಂದ್ರೆ ದಪ್ಪ ಬಾಳೆಹಣ್ಣು ಬರುತ್ತೆ, ಪಚ್ಚಿ ಬಾಳೆಹಣ್ಣು ತರ ಬರುತ್ತೆ. ನಮ್ಮ ಗದಗ ರಾಜಾಪುರಿ. ಈಗ ನೋಡಿ, ನಿಮ್ಮಲ್ಲಿ ಅಲ್ಲೇ ಒಂದು ನಮ್ಮಲ್ಲಿ ಬೆಳಗಾಂ ಹತ್ರ ನಮ್ದೊಂದು ರಿಸರ್ಚ್ ಸೆಂಟರ್ ಇದೆ, ಅರಬಾವಿ ತೋಟಗಾರಿಕಾ ಮಹಾವಿದ್ಯಾಲಯ. ನಿಮ್ಗೆ ಅಲ್ಲಿ ಸಂಪರ್ಕ ಮಾಡಿದ್ರೆ ಅಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ತಮಗೆ. ಈಗ ಗೊನೆಗಳಿಗೇನೆ ಪೋಷಕಾಂಶಗಳನ್ನು ಕಟ್ಟುವಂಥದ್ದು ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ತಾವು ಅದ್ರ ಬಗ್ಗೆ ವೈಜ್ಞಾನಿಕವಾದಂಥ ಒಂದು ಬೆಳಕನ್ನು ಚೆಲ್ಲಬಹುದೇ ತಾವು ಮಾಹಿತಿ? ಇದು ಒಂದು ಒಳ್ಳೆ ಸಂಶೋಧನಾ ವಿಚಾರಗಳು ನಮ್ಮಲ್ಲಿ ಈಗ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನರಿಗೆ ಗೊತ್ತೇ ಇಲ್ಲ ಇದು ಹೇಗೆ ಅದನ್ನು ಮಾಡೋದು ಅಂತೇಳಿ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಸಗಣಿ, ನಮ್ಮದು ಹಸಿ ಸಗಣಿ ಏನಿರ್ತದೆ ಅದನ್ನು ನೀರಿನಲ್ಲಿ ಸುಮಾರು 500 ml ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 250 ml ತಗೊಂಡು ಅದಕ್ಕೆ ಯೂರಿಯಾವನ್ನು ಮಿಕ್ಸ್ ಮಾಡಿ ಸಲ್ಫೇಟ್ ಆಫ್ ಪೊಟ್ಯಾಸ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕಟ್ಟೋದ್ರಿಂದ ನಿಮ್ಗೆ ಗೊನೆಯಲ್ಲಿ ತೂಕದ ಇಳುವರಿಯಲ್ಲಿ ಸ್ವಲ್ಪ ಜಾಸ್ತಿ. ಅದೇನು ನಾವು ಚಿತ್ರದಲ್ಲಿ ಈಗ ನೋಡಿದ್ವಲ್ಲ ವಿಡಿಯೋದಲ್ಲಿ, ಅದೇನು ಕತ್ತರಿಸಬೇಕಾಗ್ತದೆ ಏನಾದ್ರು? ಫಸ್ಟ್ ಬರೋದೆಲ್ಲ ಹೆಣ್ಣು ಹೂಗಳು ಗೊನೆಯಲ್ಲಿ ಒಂದು 12-13 ಚಿಪ್ಪು ಅಂತೀವಿ. ಆ ಚಿಪ್ಪು ಬಂದಮೇಲೆ ಉಳಿದವೆಲ್ಲ ಉದುರ್ತಾ ಬರ್ತವೆ, ಅದು ಗಂಡು ಹೂಗಳು. ಗಂಡು ಮೋತೆಯನ್ನು ಕಟ್ ಮಾಡಿ ನಾವು ಮೋತೆ ಅಂತೀವಿ, ಅದನ್ನು ತೆಗೆದು ಅದನ್ನು ಸ್ಲ್ಯಾಂಟಾಗಿ ಕಟ್ ಮಾಡಿ ಏನು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀವಲ್ಲ ಆ ಸೊಲ್ಯೂಷನ್ ತಗೊಂಡು ನೀವು ಅದನ್ನು ಕಟ್ಟೋದ್ರಿಂದ ಇಳುವರಿನಲ್ಲಿ ಸ್ವಲ್ಪ ಉತ್ತಮವಾಗಿ ಸಿಗ್ತದೆ ಅಂತ. ಒಟ್ಟಾರೆ ಈಗ ಬಾಳೆ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಾದ್ರೆ ಏನು ಕಿವಿ ಮಾತನ್ನು ನಮ್ಮ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೀರಿ? 2 ಮಾತು. ರೈತರು ಹೆಚ್ಚು ಸ್ವಲ್ಪ ಇದಕ್ಕೆ ನೀರು ಬೇಕಾಗ್ತದೆ. ಎಲ್ಲಿ ನೀರಿನ ಪ್ರಮಾಣ ಲಭ್ಯತೆ ಇದೆ, ಎಲ್ಲಿ ಇದನ್ನು ಆಳು ಕಾಳುಗಳ ಕೊರತೆ ಕಡಿಮೆ ಇದೆ ಅಂಥ ಕಡೆ ರೈತರು ಇದನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೇಳಿದ್ರಲ್ಲ ರೈತ ಬಂಧುಗಳೇ, ಬಾಳೆ ಬೇಸಾಯ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ
ಕೃಷಿಕ ಬಂಧುಗಳು ಆಯಾ ವಾತಾವರಣಕ್ಕೆ ತಕ್ಕಂತೆ ವೈಜ್ಞಾನಿಕವಾದಂತಹ ತಂತ್ರಜ್ಞಾನಗಳನ್ನು ಸಮೀಪದ ತಜ್ಞರನ್ನು ಸಂಪರ್ಕಿಸಿ, ಇಲಾಖೆಯವರಾಗಿರ್ಬೋದು, IAH ಆಗಿರಬಹುದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ತೋಟಗಾರಿಕಾ ಮಹಾವಿದ್ಯಾಲಯ ಆಗಿರ್ಬೋದು, ಇವರ ತಜ್ಞರನ್ನು ಸಂಪರ್ಕಿಸಿ ಬೇಸಾಯ ಮಾಡೋದಾದರೆ ಹೆಚ್ಚು ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಬಂತು. ನಮಸ್ಕಾರ. ನಮಸ್ಕಾರ ಸರ್.